ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಬದಲಾವಣೆಗೆ ಒತ್ತಾಯ ಕೇಳಿ ಬರ್ತಾ ಇದೆ. ಯತ್ನಾಳ್ ಬಣದ ಬೇಡಿಕೆ ಬಗ್ಗೆ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾಯಕತ್ವ ಬದಲಾವಣೆಯನ್ನ ನಿರ್ಧರಿಸೋದು ಹೈಕಮಾಂಡ್. ಈಗ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ವಿಜೇಂದ್ರ ಸೂಕ್ತ ವ್ಯಕ್ತಿ ಆಗಿದ್ದಾರೆ. ಈ ಬಗ್ಗೆ ಹೈಕಮಾಂಡ್ ಅಂತಿಮ ತೀರ್ಮಾನವನ್ನ ಕೈಗೊಳ್ಳಲಿದೆ ಅನ್ನುವಂಥದ್ದನ್ನ ಶೋಕಾಸ್ ನೋಟಿಸ್ಗೆ ಇನ್ನೂ ಕೂಡ ಯತ್ನಾಳ್ ಉತ್ತರವನ್ನ ಕೊಟ್ಟಿಲ್ಲ. ಯತ್ನಾಳ್ ಉತ್ತರದ ಮೇಲೆ ಮುಂದಿನ ನಿರ್ಧಾರ ಅನ್ನುವಂಥದ್ದನ್ನ ಹೇಳಿದ್ದಾರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು. मैं पार्टी में ऐसा कुछ चलते नहीं देख रहा हूँ. There is nothing like Yatnal versus विजेंद्र यत्नाल वर्सेस बीजेपी कर्नाटका. मैं ऐसी चीज़ों को बहुत गंभीरता से देख रहा हूँ और न इसको लेकर के संगठन बहुत ज़्यादा चिंतित है. एक शोकाज नोटिस यत्नाल जी को दी गई है. हम उस शोकाज नोटिस पे यत्नाल जी के जवाब का इंतजार करेंगे. जवाब आने के बाद पार्टी तय करेगी क्या करना है. शोकाज नोटिस का जो जवाब देंगे, मैंने कहा जवाब देंगे, हम उसके आधार पर अपने अगले कदम को तय करेंगे. कोई दूसरा विषय हमारे संज्ञान में ऐसी कोई जवाब नहीं है. जब मेरे संज्ञान में आएगा तो मैं उसको नोटिस लूँगा. हम भारतीय जनता पार्टी के अनुशासित कार्यकर्ता हैं और हमारे कर्नाटक में 71 लाख वर्कर्स हैं. अब ऊपर भगवान भी आदमी बनाता है तो हर आदमी अच्छा तो बनता नहीं है. तो जब हमारे पास 71-72 लाख कार्यकर्ता है तो हर आदमी पार्टी के सिद्धांतों को महसूस और एहसास कर ले, ये भी कोई जरूरी नहीं होता. हर आदमी का अपना अपना व्यक्तित्व होता है. समय सिद्ध करता है कि उसका व्यक्तित्व सही था या उसका व्यक्तित्व गलत था. समय ही इसका जवाब देगा. पार्टी की लीडरशिप को चेंज करने का अधिकार या लीडरशिप को तय करने का अधिकार या तो निचले धरातल के ರಾಧಾ ಮೋಹನ್ ದಾಸ್ ಅವರು ಹೇಳ್ತಾ ಇರೋದಿಷ್ಟೇ. ಪ್ರತಿಯೊಬ್ಬರು ಕೂಡ ಇಲ್ಲಿ ಇಷ್ಟೊಂದು ಜನ ಇರಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಆದಂಥ ಅಭಿಪ್ರಾಯಗಳಿರುತ್ತೆ, ವ್ಯಕ್ತಿತ್ವ ಇರುತ್ತೆ. ಎಲ್ಲರದ್ದು ಒಂದೇ ರೀತಿ ಇರೋಕ್ಕಾಗೋದಿಲ್ವಲ್ಲ. ಬಟ್ ಸಮಯ ಸಂದರ್ಭಗಳು, ಅವರ ಅಭಿಪ್ರಾಯಗಳು, ಅವರ ಆ ಯೋಚನೆಗಳು ಸರಿನಾ ತಪ್ಪು ಅನ್ನುವಂಥದ್ದನ್ನು ಸಮಯಗಳು ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಅಂಥದ್ದು ಯಾವುದೂ ತೀರ್ಮಾನ ಆಗಿಲ್ಲ. ಕೊಟ್ಟಿರುವಂಥ ಶೋಕಾಸ್ ನೋಟಿಸ್ಗೆ ಯತ್ನಾಳ್ ಅವರು ಉತ್ತರವನ್ನು ಕೊಟ್ಟ ನಂತರ ಮುಂದಿನ ತೀರ್ಮಾನವನ್ನು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಅದು ಯಾವಾಗ ಏನು ಎತ್ತ ಅಂತ ಗೊತ್ತಿಲ್ಲ. ಈಗ ಸದ್ಯಕ್ಕೆ ನೋಟಿಸ್ ಉತ್ತರವನ್ನು ಕಾಯ್ತಾ ಇದ್ದಾರೆ. ಬಿಜೆಪಿ ಕೋರ್ ಕಮಿಟಿ ಸಭೆ ಈಗ ಮುಕ್ತಾಯವಾಗಿದೆ. ಬಿಜೆಪಿಯ ಭಿನ್ನಮತಕ್ಕೆ ಬ್ರೇಕ್ ಬೀಳುತ್ತಾ ಅಥವಾ ಇಲ್ವಾ ಅಂತ ಹೇಳಿ ಬಿಜೆಪಿಯ ಆಂತರಿಕ ಭಿನ್ನಮತ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗಿದೆ. ಆಂತರಿಕ ಭಿನ್ನಮತದ ಬಗ್ಗೆ, ಯತ್ನಾಳ್ ಹೇಳಿಕೆಯ ಬಗ್ಗೆ ಸಭೆಯಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ. ಬಟ್ ಅವ್ರು ಹೇಳ್ತಾರೆ, ರಾಧಾ ಮೋಹನ್ ದಾಸ್ ಅವರು ಆಚೆ ಬಂದಾಗ ಬಿಜೆಪಿ ವರ್ಸಸ್ ಯತ್ನಾಳ್, ವಿಜೇಂದ್ರ ವರ್ಸಸ್ ಯತ್ನಾಳ್ ಅಂಥದ್ದು ಏನೂ ಇಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಕರೆಕ್ಟ್, ಏನೂ ಇಲ್ಲ ಬಿಡಿ ಸರ್. ಪಕ್ಷ ಸಂಘಟನೆಗೆ ಯತ್ನಾಳ್ ಸಹಕಾರ ಕೊಡಲಿ, ಏಕೇತೋ ಸೇಫೆ ಅಂತೇಳಿ ಪಾಪ ಜನ ಅಷ್ಟೇ ಇರಬೇಕು, ಬಿಜೆಪಿಯವರೆಲ್ಲ. ಯತ್ನಾಳ್ ಸಹಕಾರ ಕೊಡದಿದ್ರೆ ಕ್ರಮ ಕೈಗೊಳ್ಳಿ ಅಂತ ವಿಜೇಂದ್ರ ಅವರು ಹೇಳಿದ್ದಾರೆ. ಆ ಕಡೆಗೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ವಿರುದ್ಧವೂ ಕೂಡ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಹೈಕಮಾಂಡ್ಗೆ ಮನವಿಯನ್ನು ಸಲ್ಲಿಸಲು ನಿರ್ಧಾರವನ್ನು ಮಾಡಿದ್ದಾರೆ. ಕಾರಣ ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ಜೊತೆ ಗುರುಸ್ಕೊಳ್ತಾರೆ, ಶಿವರಾಮ್ ಹೆಬ್ಬಾರ್ ಅವರು ಕೂಡ ಕಾಂಗ್ರೆಸ್ ಜೊತೆ ಗುರುಸ್ಕೊಳ್ತಾರೆ. ಇನ್ನೂವರೆಗೂ ಕೂಡ ಯಾವ ಕ್ರಮವನ್ನು ತೆಗೆದುಕೊಂಡಿಲ್ಲ. ಯತ್ನಾಳ್ ಅವರು ಹೇಳಿಕೆಯನ್ನು ಕೊಡ್ತಾರೆ. ವಿಜೇಂದ್ರ ಆಯ್ಕೆಯೂ ಕೂಡ ಬಿಜೆಪಿಯ ಹೈಕಮಾಂಡೇ ಮಾಡಿರೋದಲ್ವಾ. ಹಾಗಿದ್ದಾಗ ಯತ್ನಾಳ್ ಅವರಿಗೆ ಬಿಜೆಪಿ ಹೈಕಮಾಂಡ್ ಮೇಲೆ ಭರವಸೆ ಇಲ್ಲ ಅಂತ ಅರ್ಥ ಆಯಿತು. ಅವರ ಮೇಲೆ ವಿಶ್ವಾಸ ಇಲ್ಲ ಅಂತ ಅರ್ಥ ಆಯಿತು. ನಂಬಿಕೆ ಇಲ್ಲ. ಅವರ ತೀರ್ಮಾನವನ್ನು ವಿರೋಧಿಸ್ತಾ ಇದ್ದಾರೆ. ಸ್ಪಷ್ಟವಾಗಿದೆ ಇದು. ವಿಜೇಂದ್ರ ಅವರು ವಿರೋಧಿಸುವಂಥದ್ದಲ್ಲ ಇದು. ಈ ಬಿ ಜೆ ಪಿಯ ಹೈಕಮಾಂಡ್ನಲ್ಲಿ ಈಗ ಮೋದಿ ಅವರು, ಅಮಿತ್ ಶಾ ಅವರೆಲ್ಲ ಸೇರಿಕೊಂಡೇ ಒಂದು ತೀರ್ಮಾನ ತೆಗೆದುಕೊಂಡಿದ್ದು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಯಾರಾಗಬೇಕು ಅಂಥೇಳಿ. ಅದನ್ನೇ ಯತ್ನಾಳ್ ಅವರು ವಿರೋಧ ಮಾಡ್ತಾ ಇದ್ದಾರೆ. ಬಟ್ ಯತ್ನಾಳ್ ಅವರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ಗಳಲ್ಲಿ ಕೆಲವುಗಳನ್ನು ಪಕ್ಷದ ಹಿತದೃಷ್ಟಿಯಿಂದ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಕೂಡ ಹಲವರ ಆಗ್ರಹ ಆಗಿದೆ. ಈ ಕಡೆಗೆ ವಿಜೇಂದ್ರ ಟೀಮು ಅಲ್ಲ, ಯತ್ನಾಳ್ ಟೀಮು ಅಲ್ಲ, ಬಿ ಜೆ ಪಿಯ ನಿಲ್ಲುವಂಥ ಕೆಲವರದ್ದು ಅವರು ಹೇಳುವಂಥದ್ದು ಆ ನಿರ್ಧಾರವನ್ನು. ಇನ್ನು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಬದಲಾವಣೆ ಆಗಬೇಕು ಅಂತ ಯತ್ನಾಳ್ ಅವರು ಕೇಳ್ತಾ ಇದ್ರು. ಬದಲಾವಣೆ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬದಲಾವಣೆ ಇಲ್ಲ.
ಯತ್ನಾಳ್ ಬಣದ ಒತ್ತಾಯಕ್ಕೆ ರಾಜ್ಯ ಉಸ್ತುವಾರಿ ಮಣದಿಲ್ಲ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಅದ್ಯಾವುದಕ್ಕೂ ಕೂಡ ಮಣದಿಲ್ಲ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜಯೇಂದ್ರ ಸೂಕ್ತ ವ್ಯಕ್ತಿ ಅನ್ನುವಂಥದ್ದನ್ನು ಕಡ್ಡಿ ಮುರಿದಂಗೆ ಹೇಳಿದ್ದಾರೆ. ಈಗ ವಿಜೇಂದ್ರರನ್ನ ಹೈಕಮಾಂಡ್ ನೇಮಿಸಿದೆ. ವಿಜೇಂದ್ರ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಸೊ ಆ ತೀರ್ಮಾನವನ್ನು ತೆಗೆದುಕೊಂಡಿದ್ದ ಹೈಕಮಾಂಡ್. ಯಾರೂ ಕೂಡ ನಾಯಕತ್ವ ಬದಲಾವಣೆ ನಿರ್ಧರಿಸೋಕೆ ಸಾಧ್ಯವಿಲ್ಲ. ವಿಜೇಂದ್ರ ಪರವಾಗಿ ರಾಧಾ ಮೋಹನ್ ದಾಸ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವ ಬದಲಾವಣೆಯೂ ಕೂಡ ಇಲ್ಲ ಅಂತ ಹೇಳಿ. ಅಲ್ಲಿಗೆ ಮೊದಲನೇ ಬೇಡಿಕೆನೇ ಯತ್ನಾಳ್ ಅವ್ರ ಟೀಮದ್ದು. ಮೊದಲನೇ ರಾಜ್ಯಾಧ್ಯಕ್ಷರನ್ನ ಮೊದಲು ಬದಲಾಯಿಸಬೇಕು ಅಂತ ಹೇಳಿ ಅಲ್ಲಿಗೆ ಅದು ಮುರಿದು ಬಿದ್ದಂಗಾಯಿತು. ಹಾಗಿದ್ದಾಗ ಈಗ ಮುಂದೇನು ಮತ್ತೇನಿದೆ ಅವ್ರ ಬೇಡಿಕೆಗಳು ಗೊತ್ತಿಲ್ಲ. ಫಸ್ಟ್ ಅತಿ ಹೆಚ್ಚಾಗಿ ಅವ್ರ ಬೇಡಿಕೆ ಇದ್ದಿದ್ದೆ ವಿಜೇಂದ್ರ ಅವರನ್ನು ಬದಲಾಯಿಸಬೇಕು ಅಂತ. ಕಮಿಟಿ ಸಭೆ ವಿವರನ್ನು ಈಗಾಗಲೇ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯದ ಉಸ್ತುವಾರಿಗಳು ಆಗಿರ್ತಕ್ಕಂಥ ಡಾಕ್ಟರ್ ರಾಧಾಮೋಹನ್ ಅಗರ್ವಾಲ್ ತಮಗೆ ಬ್ರೀಫ್ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರು ಬ್ರೀಫ್ ಮಾಡಿದ್ದಾರೆ. ಅವರೇನು ಬ್ರೀಫ್ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಿನ ವಿಷಯಗಳು ಯಾವುದೂ ಇಲ್ಲ. ಈಗಾಗಲೇ ಅವ್ರು ಬ್ರೀಫ್ ಮಾಡೋದ್ರಿಂದ ಮತ್ತೆ ಅದನ್ನೇ ಪುನರಾವರ್ತನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋದಿಂದ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಏನು ಲೆಕ್ಕಾಚಾರ? ಈ ಕಡೆಗೆ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದ್ದಂಗೆ ಕಾಣಿಸ್ತಾ ಇದೆ. ನಿಮ್ಮ ಪಾಡಿಗೆ ನೀವು ಇರಿ, ನಮ್ಮ ಪಾಡಿಗೆ ನಾವು ಮೀಟಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಒಟ್ಟಿನಲ್ಲಿ ಸಮಾಧಾನದಿಂದ ಇರಿ ಅನ್ನೋದು ಅಷ್ಟೇ ಆಗಿದೆ. ಯಾವ ಕ್ರಮವನ್ನು ತೆಗೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲೂ ಕೂಡ ಈಗ ಬಿಜೆಪಿ ಹೈಕಮಾಂಡ್ ಇದ್ದಂಗೆ ಕಾಣಿಸ್ತಾ ಇಲ್ಲ. ಅಥವಾ ಈ ರಾಜ್ಯ ಏನಾದರೂ ಮಾಡ್ಕೊಂಡು ಹೋಗ್ಲಿ ಬಿಡಿ, ನಾವು ಬೇರೆ ರಾಜ್ಯ ನೋಡೋಣ ಅನ್ನೋ ರೀತಿಯಲ್ಲಿದ್ದಾರಾ ಅಂತ? ಅರುಣ್, ಒಂದಂತೂ ಸ್ಪಷ್ಟ, ಹೈಕಮಾಂಡಿಂದ ಒಂದು ಸ್ಪಷ್ಟ ಸಂದೇಶ ಆಗಿದೆ. ಏನು ಯತ್ನಾಳ್ ಅವರು ಮತ್ತು ಅವರ ತಂಡದವರು ವಿಜೇಂದ್ರ ಬದಲಾವಣೆ ಆಗಬೇಕು, ವಿಜೇಂದ್ರ ಅವರು ಪಕ್ಷ ಸಂಘಟನೆ ಸರಿ ಮಾಡ್ತಾ ಇಲ್ಲ, ಸಮನ್ವಯತೆ ಕೊರತೆ ಇಲ್ಲ, ಹಿರಿಯರನ್ನ ಕಡೆಗಣಿಸಲಾಗಿದೆ, ಒಂದಷ್ಟು ಚಾರ್ಜ್ ಶೀಟನ್ನು ಹೈಕಮಾಂಡ್ ಮುಂದೆ ಸಲ್ಲಿಕೆ ಮಾಡಿ ಅವ್ರನ್ನ ಬದಲಾವಣೆ ಮಾಡಬೇಕನ್ನುವಂಥ ಆಗ್ರಹ ಮಂಡಿಸ್ತು. ಆಗ್ರಹಕ್ಕೆ ಬೆಲೆ ಸಿಕ್ಕಿಲ್ಲ ಅಂತ ಆಗಿದೆ. ಯಾಕೆಂದರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ರಾಜ್ಯ ಬಿಜೆಪಿ ಉಸ್ತುವಾರಿಗಳು ಅವರೇ ಖುದ್ದಾಗಿ ಹೇಳಿದ್ದಾರೆ ವಿಜೇಂದ್ರ ಅವರು ಬದಲಾವಣೆ ಇಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಹೈಕಮಾಂಡ್ ತೀರ್ಮಾನ ಮಾಡಿದೆ, ವಿಜೇಂದ್ರ ಅವ್ರನ್ನ ನೇಮಕ ಮಾಡಲಾಗಿರುವಂಥದ್ದು ರಾಜ್ಯಾಧ್ಯಕ್ಷರನ್ನಾಗಿ ಅವರು ಸೂಕ್ತ ಅಂತ ಈ ಸಂದರ್ಭದಲ್ಲಿ ಅನಿಸಿದ್ರಿಂದ ಅವ್ರನ್ನ ನೇಮಕ ಮಾಡಲಾಗಿದೆ. ಅವ್ರನ್ನ ಬದಲಾವಣೆ ಮಾಡಿ ಅಥವಾ ಬದಲಾವಣೆ ಆಗಬೇಕು ಅಂತ ಹೇಳುವ ಅಧಿಕಾರ ಯಾರಿಗೂ ಇಲ್ಲ, ಯಾವುದೇ ವ್ಯಕ್ತಿಗೂ ಇಲ್ಲ. ಯಾಕೆಂದರೆ ಆ ಥರದ ಸಂದರ್ಭ ಕೂಡ ಈಗಿಲ್ಲ. ಅವ್ರನ್ನ ಬದಲಾವಣೆ ಮಾಡೋದಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಪರೋಕ್ಷವಾಗಿ ಮಾಧ್ಯಮಗಳ ಹೇಳಿಕೆಯಲ್ಲಿ ಕೊಟ್ಟಿರುವಂಥದ್ದು. ವಿಜೇಂದ್ರ ಸೂಕ್ತ, ಹಾಗಾಗಿ ಅವ್ರನ್ನ ಆಯ್ಕೆ ಮಾಡಲಾಗಿದೆ. ಏನಾದರೂ ತೀರ್ಮಾನ ತೆಗೆದುಕೊಂಡ್ರೆ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು. ಜೊತೆಗೆ ಇನ್ನೊಂದು ವಿಚಾರ ಹೇಳಿದ್ದಾರೆ, ಯತ್ನಾಳ್ ಅವರು ಏನು ಶೋಕಾಸ್ ನೋಟಿಸ್ ಅವ್ರು ಕೊಟ್ಟಿದ್ದಾರೆ ಅವ್ರ ವಿಚಾರವಾಗಿ, ಜೊತೆಗೆ ಅವ್ರ ಬಹಿರಂಗ ಹೇಳಿಕೆಗಳು, ಅವ್ರ ಭಿನ್ನಮತ, ಗುಂಪುಗಾರಿಕೆ ಎಲ್ಲವನ್ನು ಕೂಡ ಹೈಕಮಾಂಡು ಬಹಳ ಗಂಭೀರವಾಗಿ ಪರಿಗಣಿಸಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಬಹಳ ಹೊತ್ತು ಚರ್ಚೆ ಕೂಡ ಆಗಿದೆ. ಇನ್ಮೇಲೆ ಈ ಥರದ್ದೆಲ್ಲ ಆಗೋದಿಲ್ಲ. ಯಾಕೆಂದರೆ ಈ ಒಂದು ವರ್ಷದಲ್ಲಿ ಸಾಕಷ್ಟು ಡ್ಯಾಮೇಜ್ ಆಗಿದೆ ಪಕ್ಷಕ್ಕೆ. ಕಾರ್ಯಕರ್ತರಲ್ಲಿ ಒಂದು ರೀತಿಯಲ್ಲಿ ಅವಿಶ್ವಾಸ ಮೂಡಿದೆ, ಗೊಂದಲ ಮೂಡ್ತಾ ಇದೆ. ಕಾಂಗ್ರೆಸ್ಗೆ ನಾವು ಆಹಾರ ಆಗ್ತಾ ಇದ್ದೀವಿ. ಕಾಂಗ್ರೆಸ್ನ ಅಸ್ತ್ರಗಳನ್ನು, ವೈಫಲ್ಯಗಳನ್ನು ನಾವು ಖಂಡಿಸಿ ಹೋರಾಟ ಮಾಡಬೇಕು. ಆ ಹೋರಾಟಕ್ಕೆ ಹಿನ್ನಡೆ ಆಗ್ತಾ ಇದೆ. ಯಾಕೆಂದರೆ ಯತ್ನಾಳ್ ಮತ್ತು ಅವರ ತಂಡದ ಈ ಒಂದು ಪಕ್ಷ ವಿರೋಧಿ ಚಟುವಟಿಕೆಗಳಿಂದಾಗಿ ಅನ್ನುವಂಥ ಚರ್ಚೆ ಕೂಡ ಆಗಿದೆ. ಯತ್ನಾಳ್ ಅವರ ವಿಚಾರದಲ್ಲಿ ಈಗಲಾದರೂ ಹೈಕಮಾಂಡ್ ಗಂಭೀರ ಆಗಬೇಕು, ಒಂದು ನಿರ್ಧಾರ ತೆಗೆದುಕೋಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಈ ಒಂದು ಕೋರ್ ಕಮಿಟಿ ಮೂಲಕ ಹೈಕಮಾಂಡ್ಗೆ ಮನವಿ ಮಾಡ್ತೇನೆ ಅಂತ ವಿಜೇಂದ್ರ ಅವರು ಹೇಳಿದ್ದಾರೆ. ಒಟ್ಟಾರೆಯಾಗಿ ಪಕ್ಷದ ಏನು ಭಿನ್ನಮತ ಇದೆ ಅದಕ್ಕೆ ಸ್ಪಷ್ಟ ಸಂದೇಶ ರವಾನೆ ಮಾಡಲಾಗಿದೆ. ಇನ್ನೂ ಕೂಡ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡಿಲ್ಲ ಯತ್ನಾಳ್ ವಿಚಾರದಲ್ಲಿ ಅನ್ನುವಂಥ ಇನ್ನೊಂದು ಸಂದೇಶವನ್ನು ಕೂಡ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ರವಾನೆ ಮಾಡಿರುವಂಥದ್ದು. ಶೋಕಾಸ್ ನೋಟಿಸ್ಗೆ ಉತ್ತರ ಬಂದಿದೆ, ಆದರೆ ನನ್ನ ಗಮನಕ್ಕೆ ಬಂದಿಲ್ಲ. ಈ ವಿಚಾರದಲ್ಲಿ ಹೈಕಮಾಂಡ್ ಇನ್ನೂ ತೀರ್ಮಾನ ಬಾಕಿ ಇದೆ ಅಂತ ಕೂಡ ಹೇಳಿದ್ದಾರೆ. ಬೀದಿಯಲ್ಲಿ ಮಾತನಾಡೋದು, ಪ್ರತ್ಯೇಕ ಹೋರಾಟ ಮಾಡೋದು, ಗುಂಪುಗಾರಿಕೆ ಮಾಡೋದು ಯಾವುದು ಕೂಡ ಇರಬಾರ್ದು ಅನ್ನುವಂಥ ಖಡಕ್ ಸಂದೇಶ ಕೂಡ ರವಾನೆ ಆಗಿದೆ. ಒಂದು ರೀತಿಯಲ್ಲಿ ಸದ್ಯಕ್ಕೆ ಕೋರ್ ಕಮಿಟಿ ಸಭೆಯನ್ನು ಗಮನಿಸಿದ್ರೆ ವಿಜೇಂದ್ರ ಅವರ ಕೈ ಮೇಲಾಗಿದೆ, ಅವ್ರ ಬಣದ ಕೈ ಮೇಲಾಗಿದೆ ಅಂತ ಕೂಡ ಹೇಳ್ಬೋದು. ಇದೇ ವೇಳೆ ಬಹಳ ಪೆಂಡಿಂಗ್ ಇದ್ದಂತಹ ಟಿ ಸೋಮಶೇಖರ್ ಹೆಬ್ಬಾರ್ ಅವರ ಪಕ್ಷ ವಿರೋಧಿಯನ್ನು ಕೂಡ ಗಂಭೀರವಾಗಿ ತೆಗೆದುಕೊಂಡು ಅವರ ವಿರುದ್ಧನೂ ಕೂಡ ಶಿಸ್ತು ಕ್ರಮಕ್ಕೆ ಮುಂದಾಗಬೇಕು ಅನ್ನುವಂಥ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಗಿದೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.